ಸೊ ಹಾಯ್ ಗಾಯ್ಸ್, ನನ್ನ ಹೆಸರು ಚೈತ್ರ, ಇವಳ ಹೆಸರು ಪ್ರಿಯಾಂಕಾ. ಹಲೋ. ಸೊ ನಾವು 20 ಇಯರ್ಸಿಂದ ಫ್ರೆಂಡ್ಸು. ಸೊ ಇವತ್ತು ಹೂ ನೋಸ್ ಮೀ ಬೆಟರ್, ಇವಳ ಇಲ್ಲ ನಾನು ಇನ್ನೊಂದು ಫ್ರೆಂಡಾ ನೋಡೋಣ ಬನ್ನಿ. ಓಕೆ, ಫಸ್ಟ್ ಕ್ವೆಶ್ಚನ್, ವಾಟ್ಸ್ ಹರ್ ಫೇವ್ರೆಟ್ ಕಲರ್? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹರ್ ಫೇವ್ರೆಟ್ ಕಲರ್ ಬ್ಲ್ಯಾಕ್. ಕರೆಕ್ಟ್. ಅವಳ ಫೇವ್ರೆಟ್ ಕಲರು? ಇವಳದು ಬ್ಲ್ಯಾಕ್. ಯೋರ್ ಟರ್ನ್. ನಿಮ್ಮ ಟರ್ನ್ ಇವಾಗ. ನಾನೇ ನನಗೆ ಪ್ರಾಪರ್ ರೀಸನ್ ಏನೂ ಇಲ್ಲ, ಬಟ್ ಹರ್ ಬಿಹೇವಿಯರ್ ಇಟ್ಸೆಲ್ಫ್ ಇಸ್ ಎಂಬಾರಸಿಂಗ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕನ್ನಡದಲ್ಲಿ ಹೇಳ್ಬೇಕು. ಬಿಹೇವಿಯರೇ ನನಗೆ ಎಂಬಾರಸ್ ಮಾಡುತ್ತೆ. ದಟ್ಸ್ ಆಲ್. ನೋ ಎಷ್ಟು ಪ್ರಾಪರ್ ರೀಸನ್. ಇಲ್ಲ ನಾಟ್ ಓಕೆ. ಒಪ್ಕೊಳಕ್ಕಾಗಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಅವಳು ಮಾರ್ನಿಂಗ್ ಪರ್ಸನ್ ನೈಟ್ ಪರ್ಸನ್? ಯಾರು ಮಾರ್ನಿಂಗ್ ಪರ್ಸನ್, ಯಾರು ನೈಟ್ ಪರ್ಸನ್ ಇಲ್ಲಿ? ಇವಳು ಐ ಥಿಂಕ್ ಮಾರ್ನಿಂಗ್ ಪರ್ಸನ್. ಇವಳು ನೈಟ್ ಪರ್ಸನ್ನು. ಕೆಲಸ 2 ಗಂಟೆಗೆ ಮುಗಿಸ್ಕೊಂಬಂದ್ರೆ ಬೆಳಗ್ಗೆ 6 ಗಂಟೆಗೆ ಮಾಡ್ಕೊಂತಾಳೆ ಇವಳು. ಸೊ ಇವಳು ನೈಟ್ ಪರ್ಸನ್. ಲೇಸಿ ಯಾರಿಲ್ಲಿ? ಇವಳೆ. ರೀಸನ್ ಸ್ನಾನ ಮಾಡೋದು ಯಾರು ಕೇಳಿ? ಐ ಎಕ್ಸೆಪ್ಟ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರಿ, ನೆಕ್ಸ್ಟ್ ಹೇಳು. ಬೀಚ್ ಪರ್ಸನ್ ಮೌಂಟೇನ್ ಪರ್ಸನ್? ನಾನು ಬೀಚ್. ಓಕೆ. ಇವಳು ಹೇಳ್ಬೇಕು ನನಗೆ. ನೋ ಕಾಮೆಂಟ್ಸ್. ಓಕೆ, ಅವಳ ಶೂ ಸೈಜ್ ಎಷ್ಟು? ಇವಳು ಶೂ ಸೈಜ್, ನನ್ನ ಶೂ ಸೈಜ್ ಸೇಮ್ 5 7. ನಾನು ಈಗ ಗಿಫ್ಟ್ ಮಾಡಿದ್ದು 7. ನೀನು ಅದು ಹಾಕೊಂಡು ತಿರ್ತಾ ಇದ್ದೆ ತಾನೆ ಇಷ್ಟು ವರ್ಷ. ಇವಳಿಗೆ ಏನೋ ಗೊತ್ತಿಲ್ಲ ಗೈಸ್. ಚಪ್ಪಲ್ ಸೈಜ್ 5. ಓಕೆ, ಶೂ ಸೈಜ್ 7. ನಾನು ಹಿಂಗೆ ಗಿಫ್ಟ್ ಮಾಡಿದ್ದು 7. ಆ ಶೂ ಕರೆಕ್ಟ್ ಆಗಿತ್ತು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೂ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫೇವ್ರೆಟ್ ಮೂವಿ ಆರ್ ಸಾಂಗ್? ಯಾರು ಜಾಸ್ತಿ ಕೇಳ್ತಾರೆ? ದರ್ಶನ್ ಮೂವೀಸ್, ದರ್ಶನ್ ಸಾಂಗ್. ಇವಳಿಗೆ ಕ್ರಿಂಜ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಗಾಯ್ಸ್. ಸಖತ್ ಕ್ರಿಂಜ್ ಸಾಂಗ್ ಕೇಳಿಸ್ಕೊಂತಾಳೆ ಇವಳು. ಇವಳ್ದು ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡ್ತೀನಿ, ಅದ್ರಲ್ಲಿ ನೋಡಿ ಇವಳು ಹಾಕ್ತಾಳೆ ನೋಟ್, ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ರಿಂಜ್ ಅಂತ. ಓಕೆ, ಫೇವ್ರೆಟ್ ಫುಡ್? ಇಲ್ಲಮ್ಮ, ನನ್ನ ಫೇವ್ರೆಟ್ ಫುಡ್ ಏನು? ಯಾವ್ದು? ನಾವು ಶಿ ಸ್ಟಾರ್ಟೆಡ್ ಬೀಯಿಂಗ್ ಹೆಲ್ದಿ, ಸೊ ಬಿರಿಯಾನಿ, ಕಬಾಬ್ ಇಲ್ಲ, ಬಿರಿಯಾನಿ ಅದೆಲ್ಲ ಇಲ್ಲ. ಕಬಾಬ್ ಚಿಕನ್ ಬಿರಿಯಾನಿ. ನೀನು ಇವಳ್ದು ಮಟನ್. ಓಕೆ, ಚಿಕ್ಕ ವಯಸ್ಸಲ್ಲಿ ಏನು ಪ್ಲಾನ್ ಹಾಕಿದ್ರಿ? ಲೈಕ್ ಯಾರೇನಾಗಬೇಕು ಅಂತ? ಆಕ್ಚುಲಿ ನಾವು ಚಿಕ್ಕ ವಯಸ್ಸಿಂದ ನಾವು ಈ ತರ ಆಗ್ಬೇಕಂತೆಲ್ಲ ಪ್ಲಾನೇ ಇಲ್ಲ, ಸುಮ್ಮನೆ ಏನೋ ಒಂದು ಆಗ್ತಾ ಇದ್ದೀರ ಅಷ್ಟೇ. ಓಕೆ, ಚೇತಿ ಮಮ್ಮಿ ಕಾಲ್ ಮಾಡ್ತಾರೆ ಚೇತಿ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಯರ್ಡೆಸ್ಟ್ ಚೈಲ್ಡ್ಹುಡ್ ಹ್ಯಾಬಿಟ್ ಇವಾಗ ತನಕ ಇರೋದು? ಇವಳೆ. ಏನು ಹ್ಯಾಬಿಟ್? ಹಾಕೊಂಡಿರೋ ಸುತ್ತ ಇದ್ಲು ರೋಡ್ ಒಂದು ಫೋಟೋ ಇದೆ, ಅದು ನಂಗೆ ಸಿಕ್ಕಿದೆ, ಬೇಕಂದ್ರೆ ಅಟ್ಯಾಚ್ ಮಾಡ್ತೀನಿ ನೋಡ್ರಿ. ಒಂದು ಕಾಲಲ್ಲಿ ಕಾಲ್ಚನೆ ಇರುತ್ತೆ, ಇನ್ನೊಂದು ಕಾಲಲ್ಲಿ ಕಾಲ್ಚನೆ ಇರುತ್ತೆ. ಒಳ್ಳೆ ಈ ಕೂಲ್ ಕೆಲಸ ಮಾಡೋ ಥರ ಇರ್ತಾರೆ. ಚೈಲ್ಡ್ಹುಡ್ ಕೇಳಿದ್ದು. ನೀನು ಹೇಳಮ್ಮ ನಂದೇನಾದರೂ ಇದ್ರೆ. ಚೈಲ್ಡ್ ತರ ಆಡ್ತೀಯ? ದಟ್ ಇಸ್ ಸ್ಟಿಲ್ ಕಂಟಿನ್ಯೂಯಿಂಗ್ ಫ್ರಮ್ ದ ಚೈಲ್ಡ್ಹುಡ್ ಟಿಲ್ ನೌ. ಏನೂ ಇಲ್ಲ, ನಾನು ತುಂಬಾ ಪರ್ಫೆಕ್ಟು. ರೀಸನ್ ಸಿಗ್ತಾ ಇಲ್ಲ. ರೀಸನೇ ಇಲ್ಲ ಇವಳಿಗೆ. ನನ್ನ ಹತ್ರ ಕೇಳಿ ಇವಳ ಬಗ್ಗೆ ಎಲ್ಲ ರೀಸನ್ ಇದೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಯಾರು ಕೋಪ ಜಾಸ್ತಿ? ನಂಗೆ ಚೈತು. ಓಕೆ, ಯಾರು ಸುಳ್ಳು ಹೇಳೋದು ಜಾಸ್ತಿ? ಇವಳೆ ಗೈಸ್. ಇವಾಗ್ಲೂ ಏನೋ ಸುಳ್ಳು ಹೇಳೋದು, ನಾನು ಹೇಳ್ತೀನಿ. ಯಾರಿಗೆ ಟೈಮ್ ಸೆನ್ಸ್ ಜಾಸ್ತಿ ಇರೋದು? ನನಗೆ ಗೈಸ್. ಇವಳಿಗೆ ನಾವು 4 ಗಂಟೆಗೆ ಬಾ ಅಂತ ಹೇಳಿ, 4 ಗಂಟೆಗೆ ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಇವಳು 2 o'clock ಬಾ ಅಂತ ಹೇಳ್ಬೇಕು. ಆಗಲೇ ಇವಳು 4 o'clock ಕರೆಕ್ಟಾಗಿ ಬರೋದು. ಸೊ ಇವಳೆ. ನೀವು ನಿಮ್ಗೇನಾದ್ರು ಇದೆಯಾ ಹೇಳಕ್ಕೆ? ಏನೂ ಇಲ್ಲ, ಯಾಕಂದ್ರೆ ನಾನು ಪರ್ಫೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್, ಯಾರು ಕೋಪ ಜಾಸ್ತಿ ತರಿಸೋದು? ಇವಳು ಮಾಡೋದೆಲ್ಲ ನಂಗೆ ಅವಾಗ ಕೋಪ ಬಂದ್ಬಿಡುತ್ತೆ. ಅದರಿಂದಲೇ ನನಗೆ ಕೋಪ ಜಾಸ್ತಿ ಆಗೋದು ಇವಳಿಂದಾನೆ ಗೈಸ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಒಂದು ಇವಳಿಗೆ ಒಳ್ಳೇದಕ್ಕಂತ ಹೇಳಿರ್ತೀನಿ ಗೈಸ್, ಬಟ್ ಆದರೆ ತಾನಾಗಿ ಹೋಗಿ ಮಾಡೋದು. ಸೊ ಅವಾಗ ನಂಗೆ ಬೇಜಾನ್ ಕೋಪ ಬರುತ್ತೆ ಗೈಸ್. ಓಕೆ,
ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಫಾರ್ ಎಕ್ಸಾಂಪಲ್ ಚೈ ಇವಾಗ ಸೆಲೆಬ್ರಿಟಿ ಆಗಿದ್ಲು, ನಿನ್ಗೆ ಅನ್ಸುತ್ತಾ ಅವಳು ನಿನ್ ಫ್ರೆಂಡ್ ಆಗಿರ್ತಿದ್ಲು? ಫಾರ್ ಶೋರ್. ನೀವು ಇರ್ತಾ ಇದೆ ಇವ್ಳು ನೆಕ್ಕೊಂತಾನೆ ಕಾಮಿಡಿ ಮಾಡಿ celebrate ಆಗ್ತೀನಿ ನಾನು. ಯಾರ ನಿಮ್ಮ ಇನ್ಸ್ಪಿರೇಷನ್? ನಾನೇ ಇದು ಆಕ್ಚುಲಿ ನಂತರ ಎಲ್ರು ಇದ್ರೆ ಸಾಕು. ಇವ್ರ ತರ ಮಾತ್ರ ಯಾಕೆ ಇರ್ಬೇಕು, ಪ್ರಿಯಾಂಕಾಗೆ ಇವ್ಳು ನಂತರ ಇರ್ಬೇಕು ಅಂತ ಅನ್ಕೊಂತ ಇದೀನಿ ನಾನು. ಹೂಸ್ ಡಮ್ ಹೂಸ್ ಡಮ್ ಹೂಸ್ ಡಮ್ ಗೈಸ್ ಇವಳೆ ಗೈಸ್, ಯಾಕಂದ್ರೆ ಇವ್ಳು ನೋಡಿ ಇಲ್ಲಿ ಕಮ್ಮಿ ಇದೆ ಜಾಗ, ಬ್ರೇನ್ ಕಮ್ಮಿ ಇದೆ ಇವ್ಳಿಗೆ. ಸ್ಕೂಲಲ್ಲಿ ಯಾರು ಜಾಸ್ತಿ ಬಯಸ್ಕೊತಿದ್ರಿ? ಇವಳೆ ಕಾಜಲ್ ಹಾಕೊಂಡ್ ಬರ್ಬೇಡ ಅಂದ್ರೆ ಹಾಕೊಂಡ್ ಬರೋಳು ಗೈಸ್, ಬೀಳ್ಸ್ಕೊಂಡವಳು ನಿಂತ್ಕೊಂಡು ಅಲ್ಲೋಳು ಗೈಸ್. ಇವಳೆ ಓಕೆ. ಯಾವ್ದು ಒಂದ್ ಸಾಂಗ್ ಜಾಸ್ತಿ ರಿಪೀಟ್ ಮಾಡೋದು? ಒಂದೇ ಸಾಂಗ್ನ ಯಾವ್ದಾದ್ರು ಒಂದ್ ಸಾಂಗ್ ಇವಳು ರಿಪೀಟ್ ಮಾಡ್ತಾಳೆ ಯಾವಾಗ್ಲೂ, ಇಲ್ಲ ನೀನ್ ರಿಪೀಟ್ ಮಾಡ್ತೆ ಯಾವಾಗ್ಲೂ? ಹೇಳಿ ಯಾವ್ದು? ಯಾವ್ದು? ರಿಪೀಟ್ ಅಂದಿಲ್ಲ, ಲೈಕ್ ಇಫ್ ಶಿ ಪೋಸ್ಟ್ ಸಮ್ ಕನ್ನಡ ಯಾವ್ದು? ಸ್ಟೋರಿ ಏನಾದ್ರೂ ಹಾಕಿದ್ರೆ ಕಂಟಿನ್ಯೂಸ್ಲಿ ಶಿಲ್ ಕೀಪ್ ಸೀಯಿಂಗ್ ದ ಸೇಮ್ ಥಿಂಗ್, ರಿಪೀಟ್ ವಾಚ್ ಗೈಸ್ ಕ್ವೆಶ್ಚನ್ ಅರ್ಥ ಆಗಿಲ್ಲ, ಬಿಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ ಕೊಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ ಲೈಕ್ ರಿಪೀಟ್. ನೆಕ್ಸ್ಟ್ ಕ್ವೆಶ್ಚನ್ ಗೈಸ್, ಇವ್ರಿಗೆ ಅರ್ಥ ಆಗಿಲ್ಲ ಗೈಸ್. ನೆಕ್ಸ್ಟ್ ಕ್ವೆಶ್ಚನ್. ಓಕೆ. ಅದೆಲ್ಲ ಕಟ್ ಮಾಡಿ. ಹೂಸ್ ಮೋಸ್ಟ್ ಡ್ರಾಮ್ಯಾಟಿಕ್ ಪರ್ಸನ್? ಚೈ. ಫ್ಯಾಷನ್ ಸೆನ್ಸ್ ಯಾರಿಗಿಲ್ಲ? ಇವಳಿಗೆ ಗೈಸ್ ಹಳೆ ಪಿಕ್ಚರ್ ಹಾಕ್ತೀನಿ ನೋಡಿ ಗೈಸ್. ಇಲ್ಲಿ ಫೋಟೋ ಹಾಕ್ತೀವಿ ನೋಡಿ. ಇಲ್ಲಿ ಹೇರ್ ಕಲರ್ಸ್ ಗೈಸ್, ನನ್ನ ಲೈಫಲ್ಲಿ ಹೇರ್ ಕಲರ್ ನೋಡಿಲ್ಲ, ಆ ರೇಂಜ್ಗೆಲ್ಲ ಕಲರ್ ಹಾಕಿದ್ದಾಳೆ ಇವಳು. ಮತ್ತೆ ಬ್ಲೂ ಕಲರ್ ಟಾಪು, ಬ್ಲೂ ಕಲರ್ ಪ್ಯಾಂಟ್ಗೆ ರೆಡ್ ಕಲರ್ ಶೂ ಹಾಕೊಂಡು ಪಳ ಅಂತ ತೆಗಿತಾಳೆ ಗೈಸ್ ಫೋಟೋಗಳು. ಸೊ ಇವಳಿಗೆ ಗೈಸ್, ಬಟ್ ಇವಾಗ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾಳೆ. ಅವ್ಳು ಒನ್ ವರ್ಡ್ ಜಾಸ್ತಿ ರಿಪೀಟ್ ಮಾಡೋದು? ಏನು ರಿಪೀಟ್ ಮಾಡಲ್ಲ, ನುಗ್ಗಿತಾ ಇರ್ತಾಳೆ, ಅದೇ ಅವಳು ಜಾಸ್ತಿ ರಿಪೀಟ್ ಮಾಡೋದು. ಇವಳು ಏನ್ ರಿಪೀಟ್ ಮಾಡ್ತಾಳೆ ಜಾಸ್ತಿ? ಒಂದೇ ವರ್ಡ್, ಯಾವ್ದಾದ್ರು ಒಂದ್ ವರ್ಡ್ ನೋಡಿ ಗೈಸ್, ಗೊತ್ತಿಲ್ಲ ಅಷ್ಟೇ ಬಿಡಿ. ನೆಕ್ಸ್ಟ್ ಕ್ವೆಶ್ಚನ್. ರಿಪೀಟೇ ಮಾಡಲ್ವಾ? ಅವಳು ಗೊತ್ತಿಲ್ವೇ? ಶಿಲ್ ಡೂ ನನಗೆ ರಾಣ ಎದ್ದಂತಾರಲ್ಲ ಕರೆಕ್ಟ್. ತುಕಾಲಿ ಅನ್ಕೊಂಡೆ 1000 ಸತಿ ರಿಪೀಟ್ ಮಾಡ್ತಾಳೆ. ಓಕೆ. ಅದು ಅವಳಿಗೆ ಯಾರಿಗಿಲ್ಲಿ ಹೊಟ್ಟೆ ಜಾಸ್ತಿ, ಹೊಟ್ಟೆ ಊಟ ಮಾಡಿಲ್ಲ ಅಂದ್ರೆ ಬ್ರೈನ್ ಓಡಲ್ಲ, ಕೋಪ ಬರುತ್ತೆ ಯಾರಿಗೆ? ಇವಳಿಗೆ ಆಫೀಸ್ಗೆ ಹೋಗ್ಬಿಟ್ಟು ಯಾವಾಗೂ ಜಂಕ್ ತಿಂತಾ ಇರ್ತಾಳೆ. Okay. ಮಕ್ಕದಲ್ಲಿ ಎಣ್ಣೆ ಬರೋದೇ ಆ ಬಜ್ಜಿ ಬೋಂಡ ನೋಡಿ ಎಷ್ಟು ಎಣ್ಣೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಮುಟ್ಟಿ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ ಎಷ್ಟು ಎಣ್ಣೆ ಬರುತ್ತೆ, ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಆಯಿಲಿ ಸ್ಕಿನ್ ಅಲ್ಲ ಗೈಸ್, ಇವಳು ತಿನ್ನೋ ಆಯಿಲ್ ಎಲ್ಲ ಮಕ್ಕದಲ್ಲಿ ಬರ್ತಾ ಇದೆ ಅಷ್ಟೇ. ಇನ್ನೊಂದು ಕ್ವೆಶನ್, ಯಾವ್ದಾದ್ರು ಒಂದ್ ಅನಿಮಲ್ ಕಂಪೇರ್ ಮಾಡ್ಬೇಕು ಅಂದ್ರೆ ಇವ್ರನ್ನ ನೋಡಿದ ತಕ್ಷಣ ಅನಿಮಲ್ ನೆನಪಾಗ್ತಾರೆ? ಪ್ರಿಯಾಂಕಾ ಪಿಗ್. ಪಿ ಫಾರ್ ಪ್ರಿಯಾಂಕಾ, ಪಿ ಫಾರ್ ಪಿಗ್ ಅಂತ ನಂಗೆ ಅದೇ ನೆನಪಾಗುತ್ತೆ. ಅವನಿಗೆ ಎಲಿಫೆಂಟ್, ಕುಟಿ ಎಲಿಫೆಂಟ್, ಬೇಬಿ ಎಲಿಫೆಂಟ್. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬೇಬಿ ಎಲಿಫೆಂಟ್. ಎಲಿಫೆಂಟ್ ಏನಂತಾರೆ ಕನ್ನಡದಲ್ಲಿ? ಪುಟ್ಟ ಮಗು ಎಲಿಫೆಂಟ್. ಆನೆ ಮರಿ. ಐ ನೋ ಕನ್ನಡ. ಓಕೆ. ಒಂದು ಒಂದು ಬ್ಯಾಡ್ ಹ್ಯಾಬಿಟ್. ಒಂದು ಬ್ಯಾಡ್ ಹ್ಯಾಬಿಟ್ ಹೇಳಮ್ಮ. ಒಂದು ನೀನ್ ಹೇಳ್ಬೇಡ ಇರು, ಅವಳೆಲ್ಲಿ? ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ನನ್ನ ಹತ್ರ. ಹೇಳು, ನಾನು ಪರ್ಫೆಕ್ಟ್ ಅಂತ ಹೇಳ್ಬಿಡು ನೀನೆ. ಪರ್ಫೆಕ್ಟ್ ಅಲ್ಲ ಎಲ್ಲ, ಏನು ಬ್ಯಾಡ್ ಹ್ಯಾಬಿಟ್ ಇಲ್ಲ. ಆಸ್ ಫಾರ್ ಆಸ್ ಐ ನೋ ದಿಸ್ ಪರ್ಸನ್, ನೋ ಬ್ಯಾಡ್ ಹ್ಯಾಬಿಟ್ಸ್. ಇವಳ ಹತ್ರ ಬೇಜಾನಿದೆ ಗೈಸ್, ಎಲ್ಲ ಕ್ಯಾಮರಾ ಮುಂದೆ ಹೇಳಕ್ಕಾಗಲ್ಲ ಅಷ್ಟೇ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸೊ ಅದು ಬೇಡ, ಸ್ಕಿಪ್ ಮಾಡ್ಲಾ ನಾ ಕ್ವೆಶ್ಚನ್. ಓಕೆ. ಒನ್ ವರ್ಡ್ ಅಬೌಟ್ ಹರ್. ಒನ್ ವರ್ಡ್ ಅಬೌಟ್ ಹರ್. ಎಮೋಷನಲ್ ಅಂತಲ್ಲ, ನಾರ್ಮಲ್ ಆಗಿ. ಫನ್ನಿ ಆಗಿ ಕೂಡ ಹೇಳ್ಬೋದಲ್ಲ. ಹಾ, ಫನ್ನಿ ಆರ್ ನಾಯಿ ಬಲ ಡೊಂಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಪರ್ಫೆಕ್ಟ್. ಇವಾಗ ನೀವು ಒನ್ ಆಫ್ ದ ರೆಸ್ಪಾನ್ಸಿಬಲ್ ಪರ್ಸನ್. ಕನ್ನಡ ಗಾಯ್ಸ್, ಕನ್ನಡ ಗಾಯ್ಸ್. ಅವೆಲ್ಲ ನನ್ಗೆ ಗೊತ್ತಿಲ್ಲ, ನೀನ್ ಹೇಳ್ಬೇಕು, ನೀನ್ ಮಾತಾಡ್ತಾರೆ. ರೆಸ್ಪಾನ್ಸಿಬಲ್ தெரியாது எனக்கு ಟ್ರಾನ್ಸ್ಲೇಷನ್. ಕನ್ನಡದಲ್ಲಿ ಗುಡ್ ಮಾತಾಡಿ. ಗರ್ಲ್ ಅವಳದ, ಗುಡ್ ಗರ್ಲ್. ಪರ್ಫೆಕ್ಟ್ ಎಲ್ಲದ್ರಲ್ಲೂ ಅಂತ ಹೇಳು. ಹೂವಾ. ಶಿ ಇಸ್ ಫೋರ್ಸಿಂಗ್ ಮೀ. ಇಲ್ಲ ಗೈಸ್, ನಾನು ಹೇಳಿಲ್ಲ. ಅಷ್ಟೇನಾ? ಓಕೆ. ಅಷ್ಟೇ. ಇವಾಗ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾನು ಇನ್ನೊಂದು ಫ್ರೆಂಡ್ ಜೊತೆ ನೋಡ್ತೀರಾ. ಅಲ್ಲಿವರೆಗೂ ಬಾಯ್. ಬಾಯ್.